ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಒಂದ್ ಹೆಸರು ಕ್ರಿಕೆಟಿಂಗ್ ಫೀಲ್ಡ್ ಅಲ್ಲಿ ಹೆವಿ ಸದ್ ಮಾಡಿದೆ ಕಳೆದ 3-4 ದಿನದಿಂದ. ಅದ್ಯಾವುದು ಅಂತಂದ್ರೆ ಶಮಾರ್ ಜೋಸಫ್ ಅಂತ. ಯಾವಾಗ ಗಾಬಾಟಸ್ ನ ವೆಸ್ಟ್ ಇಂಡೀಸ್ ಅವರು ಗೆದ್ರು, ಶಮಾರ್ ಜೋಸಫ್ ಅವರ ಪರ್ಫಾರ್ಮೆನ್ಸ್ ಇಂದ ಆ ಲಾಸ್ಟ್ ಇನ್ನಿಂಗ್ಸ್ ಅಲ್ಲಿ 7 ವಿಕೆಟ್ ನ ತೆಗೆದು ಆ ಎನರ್ಜಿ ತೋರಿಸಿ ಗೂಸ್ ಬಂಪ್ಸ್ ಮೂಮೆಂಟ್ ನ ಯಾವಾಗ ಕ್ರಿಯೇಟ್ ಮಾಡಿದ್ರೋ, ಇಲ್ಲ ಗರೋ ನಾವು ಇದ್ದೇವಿ ವೆಸ್ಟ್ ಇಂಡೀಸ್ ಅವರು ಅಂತ ಯಾವಾಗ ಸೀಲು ಸ್ಟ್ಯಾಂಪ್ ಒತ್ತಿದ್ರೋ, ಶಮಾರ್ ಜೋಸಫ್ ಅವರ ಪರ್ಫಾರ್ಮೆನ್ಸ್ ಇಂದ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡ್ರಪ್ಪ. ಇದು ಶಮಾರ್ ಜೋಸಫ್ ಅಲ್ಲಿಗೆ ಬರ್ಬೋದು, ಇಲ್ಲಿಗೆ ಬರ್ಬೋದು, ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ. ರೀಸೆಂಟ್ ಆಗಿ ಯಾವುದೋ ಒಂದು ಲೀಗಿಗೂ ಕೂಡ ಇವರು ಸೈನ್ ಇನ್ ಆದ್ರು. ಇವರ ಈ ಪರ್ಫಾರ್ಮೆನ್ಸ್ ನೋಡಿದಂಥವ್ರು ಒಂದು ಲೀಗಿಗೂ ಕೂಡ ಹಾಕೊಂಡಿದ್ದಾರೆ. ಇವಾಗ IPL ಗೆ ಬರ್ಬೋದಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಉಟ್ಕೊಂಡಿದೆ. ಶಮಾರ್ ಜೋಸಫ್ ನ ತಗೊಂಬಹುದಾ? ಏನ್ ಎನರ್ಜಿ ಮಗುಂದು, ಏನ್ ತಗೊಂಡ್ಬಂದಿದ್ದವರು. ಗಾಯ ಆದ್ರೂ ಕೂಡ ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಇಟ್ಟೋಗೆ ಯಾರ್ಕರ್ ಆಗ್ತಾ ಕಾಲಿಗೆ ಬಾಲ್ ಬಿದ್ದು ರಕ್ತ ಬರ್ತಾ ಇತ್ತು ಅವ್ರ ಕಾಲಿಂದ. ಬಟ್ ಆದ್ರೂ ಕೂಡ ಬಂದ್ಬಿಟ್ಟು ಬೌಲಿಂಗ್ ಮಾಡ್ಬಿಟ್ಟು ಕಡೆ ಇನ್ನಿಂಗ್ಸ್ ಅಲ್ಲಿ ವಿಕೆಟ್ ನ ತೆಗೆದಿದ್ದಾರೆ ಅಂತಂದ್ರೆ, ಬ್ಲೀಡಿಂಗ್ ಕಾಲಿಟ್ಕೊಂಡು ಕೂಡ ತೆಗೆದಿದ್ದಾರೆ ವಿಕೆಟ್ಸ್ ನ. ಅಂದ್ರೆ 7 ವಿಕೆಟ್ ನ ಇದಕ್ಕೆ ಮೆಚ್ಕೋಬೇಕು. ಹಂಗೆ ಪೋಸ್ಟ್ ಮ್ಯಾಚ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಇನ್ನ ಕೊಟ್ಟಿತ್ತವನೇ ನಾನು ಬೌಲಿಂಗ್ ನಾವು ಮಾಡ್ತಾ ಇದ್ದೆ, ಇನ್ನ ಎಕ್ಸ್ಟ್ರಾ ಸ್ಪೆಲ್ ಕೊಟ್ಟಿದ್ದವರು ಮಾಡ್ತಾ ಇದ್ದೆ, ನಾನೇ ಬೌಲಿಂಗ್ ಮಾಡಬೇಕು ಅಂತ ಕ್ಯಾಪ್ಟನ್ ಕೈಲಿ ಇಸ್ಕೊಂಡು ಆಗ್ತಾ ಇದ್ದೆ. ಯಾಕಂದ್ರೆ ನನಗೆ ಗೊತ್ತಿತ್ತು ಹೆಂಗೆ ಈ ಮ್ಯಾಚ್ ನ ಗೆಲ್ಲಿಸಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರೋ. ಜೊತೆಗೆ ಇವರ ಬ್ಯಾಕ್ ಗ್ರೌಂಡ್ ಅಂದ್ರೆ ಇವ್ರು ಯಾವ ರೀತಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ಅನ್ನೋದು ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಅದನ್ನ ಕೇಳ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತ ಶಮಾರ್ ಜೋಸಫ್ ಅವರು ಇವಾಗ ಹೀರೋ ಆಗಿದ್ದಾರೆ ವೆಸ್ಟ್ ಇಂಡೀಸ್ಗೆ. ಸೊ ಏನ್ ಗರೋ, ಒಂದೇ ಒಂದು ಮ್ಯಾಚಲ್ಲಿ ಹೀರೋ ಆಗ್ಬಿಟ್ರೆ ಏನು ಎಲ್ಲ ಮ್ಯಾಚ್ ಉದ್ರಿಸ್ಬಿಡ್ತಾರೆ ಇಲ್ಲಿ ವಿಕೆಟ್ಸ್ಗಳನ್ನ. ಅದೇ ಥರ 6 ವಿಕೆಟ್ ಇವಾಗ ಕೊಡ್ತೀವಮ್ಮ, ತೆಗೆದ್ಬಿಡ್ಲಿ ಇವಾಗ ಆಸ್ಟ್ರೇಲಿಯಾ ಮೇಲೆ 6 ವಿಕೆಟ್ನ ತೆಗೆದ್ಬಿಡ್ಲಿ ನೋಡೋಣ ಅಂತ ಹೇಳ್ಬೋದು ನೀವು. ಅದಾಗದೇ ಇರ್ಬೋದು. ಬಟ್ ಒಂದು ಮ್ಯಾಚಲ್ಲಿ ಗಾಬಾ ಟೆಸ್ಟ್ ಅಂತ ಬಂದಾಗ ಅದೊಂಥರ ಹಿಸ್ಟಾರಿಕ್ ಟೆಸ್ಟ್ ಥರನೇ ಅದು. ಆಸ್ಟ್ರೇಲಿಯಾದ್ರು ಅದೇ ಥರ ಟ್ರೀಟ್ ಮಾಡ್ತಾರೆ, ಎಲ್ಲರೂ ಅದೇ ಥರ ಟ್ರೀಟ್ ಮಾಡ್ತಾರೆ. ಗಾಬಾದಲ್ಲಿ ಗೆಲ್ಲಬೇಕು ಅಂತ. ಇವಾಗ ರಿಷಬ್ ಪಂತ್ ಗಾಬಾದಲ್ಲಿ ಗೆಲ್ಸಿದ್ದು ಇಲ್ಲಿವರೆಗೂ ನೆನಪಿಸ್ಕೊಂತೀವಿ ನಾವು. ಅದೇ ರೀತಿ ಶಮಾರ್ ಜೋಸಫ್ನ ನಾವು ಕೂಡ ಮನೆಯಲ್ಲ, ಅವು ವೆಸ್ಟ್ ಇಂಡೀಸ್ ಅಂತೂ ಮರ್ಯಾದೆ ಇಲ್ಲ. ಹಾಗೆ ಗಾಬಾದಲ್ಲಿ ಗೆಲ್ಸಿರೋಂಥ ಟೆಸ್ಟ್ ಮ್ಯಾಚ್ 7 ವಿಕೆಟ್ನ ತೆಗೆದು. ಸೊ ಆದ್ರಿಂದ IPL ಗೆ ಬರ್ಬಹುದಾ? ಯಾವುದೋ ಚಿಕ್ಕ ಲೀಗಿಗೆ ಎಲ್ಲ ಸೈನ್ ಇನ್ ಆಗ್ತಾ ಇದ್ದಾರೆ. ಇವಾಗ IPL ಕೂಡ ಸೈನ್ ಇನ್ ಆಗಬಹುದಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಟ್ಕೊಂಡಿದೆ. ಅದ್ರೂ ನಮ್ಮ RCB ಸೌಂಡ್ ಹೆವಿ ಮಾಡ್ತಾ ಇದೆ. ಯಾಕಂದ್ರೆ RCB ಒಬ್ರು ಇವಾಗ ಇಂಜೋರ್ಡ್ ಆಗಿದ್ದಾರೆ. ಅದ್ಯಾರು ಅಂತಾರೆ, ಟಾಮ್ ಕರನ್ ಅವರು ಇಂಜುರಿ ಆಗಿದ್ದಾರೆ. ಸೊ ಓವರ್ಸೀಸ್ ಪ್ಲೇಯರ್, ಒಬ್ಬ ಬೌಲರ್ ರೀಪ್ಲೇಸ್ಮೆಂಟ್, ಅಂದ್ರೆ ಮೋರ್ ಆಫ್ ಎ ಬೌಲರ್ ಏನೇ ಇವರು, ಬೌಲಿಂಗ್ ಆಲ್ರೌಂಡರು ಟಾಮ್ ಕರನ್. ಸೊ ಇವರಿಗೆ ರೀಪ್ಲೇಸ್ಮೆಂಟ್ ಆಗಿ ಏನೋ ತಗೊಬಹುದು ಅಂತ, ಇವ್ರನ್ನ ಶಮಾರ್ ಜೋಸಫ್ ಅವ್ರನ್ನ ತಗೊಬಹುದು ಅಂತ ರೀಸೆಂಟ್ ರೂಮರ್ಸ್ಗಳೆಲ್ಲ ಹರಿದಾಡ್ತಾ ಇದೆ. ಒಂದ್ ವೇಳೆ ಇದೇನಾದ್ರು ಆಯ್ತು ಅಂತ ಅಂದ್ರೆ ನೋಡ್ಬೇಕು ಏನಾಗುತ್ತೆ ಅಂತ. ಅಂದ್ರೆ 6 ವಿಕೆಟ್ ಅಲ್ಲಿ 7 ವಿಕೆಟ್ ನ ತೆಗೆದು ಮಾತ್ರಕ್ಕೆ ಇಲ್ಲೂ ಬಂದು 7 ವಿಕೆಟ್ ನ ಎಲ್ಲಾ ಮ್ಯಾಚ್ ಉದುರಿಸ್ಬಿಡ್ತಾರೆ ಅಂತ ಅಲ್ಲ ಹೇಳ್ತಾ ಇಲ್ಲ. ಒಟ್ಟಲ್ಲಿ ಆ ಪ್ಲೇಯರ್ ನ ಎನರ್ಜಿನ ಒಂಥರ ಮೆಚ್ಕೊಳ್ಳೇಬೇಕು ಗುರು. ಯಾವ ತರ ಎನರ್ಜಿನ ತೋರಿಸಿದ್ರು, ಆ ಕಾಲಿಗೆ ಏಟಾದ್ರೂ ಕೂಡ ಒಂಥರ ನಮ್ಮ ಸಿರಾಜ್ ಭಾಯ್ ಒಂದೊಂದು ಟೈಮ್ ಎನರ್ಜಿ ತೋರಿಸ್ತಾರಲ್ಲ ಆ ತರ, ಅದಕ್ಕಿಂತ ವಿಪರೀತವಾಗಿ ಎನರ್ಜಿನ ತೋರಿಸಿದ್ದು ಶಮಾರ್ ಜೋಸಫ್. ನನಗೆ ಕಾಲಿಗೆ ಏಟಾಗ ಹೋಗ್ಬಿಟ್ಟೈತೆ, ನಂಗೆ ಬಾಲಿಂಗ್ ಮಾಡಕ್ ಆಗ್ತಾ ಇಲ್ಲ ಗುರು ಅಂತ ಅನ್ಕೊಂಡು ಹೋಗೋರೆ ಜಾಸ್ತಿ ಜನ. ಇಲ್ಲಿ ಕಾಲಿಗೆ ಏಟಾದ್ರೂ ಬಂದ್ಬಿಟ್ಟು ಎನರ್ಜಿ ತೋರಿಸ್ಬಿಟ್ಟು ಮ್ಯಾಚ್ ನ ಗೆಲ್ತಿದ್ರಲ್ಲ. ಸೊ ಇದು ನೆಕ್ಸ್ಟ್ ಲೆವೆಲ್ ಫಿದಾ ಆಗಿದೆ ಎಲ್ಲರೂ ಕೂಡ. ಇವಾಗ RCB ಹೆಸರು ಕೂಡ ಸೌಂಡ್ ಮಾಡ್ತಾ ಇದೆ. RCB ಇವ್ರನ್ನ ತಗೊಬಹುದು ಅಂತ, ಟಾಮ್ ಕರನ್ ಅವರ ರೀಪ್ಲೇಸ್ಮೆಂಟ್ ಆಗಿ ತಗೊಬಹುದು ಅಂತ. ಯಾಕಂದ್ರೆ ಟಾಮ್ ಕರನ್ ಇವಾಗ ರೀಸೆಂಟ್ ಆಗಿ ಒಂದು ಲೀಗ್ ಇಂದನೂ ಕೂಡ ಈಚೆ ಉಳಿದಿದ್ದಾರೆ. BBL ಇಂದ ರೂಲ್ಡ್ ಔಟ್ ಆದ್ರು, ಇಂಜುರಿ ಆಗ್ತಾ ಇದ್ದಂಗೆ ರೀಸೆಂಟ್ ಆಗಿ ಒಂದು ಲೀಗ್ ಇಂದನೂ ಕೂಡ ಈಚೆ ಉಳಿದಿದ್ದಾರೆ. ನನಗೆ ಇಂಜುರಿ ಆಗೋಗ್ಬಿಡಿದೆ ಅಂತ, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೈನ್ ಏನೋ ಆಗಿದೆ, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಏನೋ ಆಗಿದೆ ಅಂತ ಬಂದಿತ್ತು ಅವಾಗ ಅಪ್ಡೇಟು. ಸೊ ಆದ್ರಿಂದ ಟಾಮ್ ಕರನ್ ಏನಾದ್ರು ರಿಕವರ್ ಆಗೋದಕ್ಕೆ ಆಗಿಲ್ಲ ಅಂತ. ಇನ್ನೂ IPL ಗೆ ಟೈಮ್ ಇದೆ, ಇನ್ನೂ ಒಂದೂವರೆ ತಿಂಗಳ ಟೈಮ್ ಇದೆ. ಬಟ್ ಆದ್ರೂ ಇನ್ನೊಂದು ತಿಂಗಳಲ್ಲಿ ಏನಾದ್ರು ರಿಕವರ್ ಆಗೋದಕ್ಕೆ ಆಗಿಲ್ಲ ಅಂತ ಅಂದಾಗ RCB ರೀಪ್ಲೇಸ್ಮೆಂಟ್ ನ ಅನೌನ್ಸ್ ಮಾಡ್ಬೋದು ಅಂತ ಅನ್ಕೊಂಡಿದೀವಿ. ಬಟ್ ಅದು ಯಾವ ರೀಪ್ಲೇಸ್ಮೆಂಟ್ ನ ಅನೌನ್ಸ್ ಮಾಡುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತಿದೆ. ಅದನ್ನ ಶಮಾರ್ ಜೋಸಫ್ ಅವ್ರನ್ನ ಮಾಡಬೇಕು ಅಂತ ಇವಾಗ ಎಲ್ಲರೂ ಒಂಥರ ಪಟ್ಟಿಡೋದು ಕೂತ್ಕೊಂಡಿದ್ದಾರೆ ಶಮಾರ್ ಜೋಸಫ್. ಯಾಕಂದ್ರೆ ರೀಸೆಂಟ್ ಪರ್ಫಾರ್ಮೆನ್ಸ್ ಅವ್ರದಲ್ವ ಚೆನ್ನಾಗಿ ಮಸ್ತಾಗಿ ಬಂದಿರೋದು ಬೌಲಿಂಗ್ ಯೂನಿಟ್ ಅಲ್ಲಿ ನೋಡ್ತು ಅಂತಂದ್ರೆ. ಈ ಕಡೆ ಅಲ್ಜಾರಿ ಜೋಸಫ್ ಒಂಥರ ವೆಸ್ಟ್ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಆಗೋಗ್ಬಿಡುತ್ತೆ ಹಂಗೆ ನೋಡಕ್ ಹೋಯ್ತು ಅಂತಂದ್ರೆ. ಸೊ ಇವ್ರು ಅನೌನ್ಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಇನ್ನೂ 2 ಫ್ರಾಂಚೈಸ್ ಕೂಡ ಇವ್ರನ್ನ ಟಾರ್ಗೆಟ್ ಮಾಡಬಹುದು ಅಂತ. ಇನ್ ಕೇಸ್ ಯಾವ್ದಾದ್ರು ಇಂಜುರಿ ಆಯಿತು ಅಂತ ಅಂದರೆ ಮುಂಬೈ ಇಂಡಿಯನ್ಸ್ ಕೂಡ ಟಾರ್ಗೆಟ್ ಮಾಡ್ತಾರೆ ಅಂತ. ಯಾವ್ದಾದ್ರು ಬೌಲರ್ಗಳು ಇಂಜುರಿ ಆಯಿತು ಅಂತ ಅಂದರೆ ಮುಂಬೈ ಇಂಡಿಯನ್ಸ್ ಕೂಡ ಟಾರ್ಗೆಟ್ ಮಾಡ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಜೊತೆಗೆ KKR ಕೂಡ ಟಾರ್ಗೆಟ್ ಮಾಡ್ಬೋದು ಶಮಾರ್ ಜೋಸಫ್ ಅವರ ಅಂತ. ಸೊ ಅವ್ರು ಟಾರ್ಗೆಟ್ ಮಾಡ್ಬೋದು, ಇವ್ರು ಟಾರ್ಗೆಟ್ ಮಾಡ್ಬೋದು ಅಂತ ಇವಾಗ ರಿಪೋರ್ಟ್ಸ್ ಬರ್ತಾ ಇದೆ. ಬಟ್ ಅಲ್ಟಿಮೇಟ್ಲಿ ನಿಮಗೆ ಗೊತ್ತಾಗೋದು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಾಗಲೇ. ಒಟ್ಟಲ್ಲಿ RCB ಕಣ್ಣಿಟ್ಟಿದೆ ಶಮಾರ್ ಜೋಸಫ್ ಮೇಲೆ. ಯಾಕಂದ್ರೆ ಟಾಮ್ ಕರನ್ಗೆ ಇಂಜುರಿ ಆಗಿರೋದ್ರಿಂದ ಶಮಾರ್ ಜೋಸಫ್ ರೀಸೆಂಟಾಗಿ ಮಸ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದನ್ನ ಅವರ ಎನರ್ಜಿ ಒಂಥರ ಪಟ್ಟು ಬಿಡ್ದಂಗೆ ಆಡಿದ್ ಗೆಲ್ಸಿದ್ರಿಂದ RCB ಮೆಚ್ಕೊಂಡಿದೆ. RCB ಟಾರ್ಗೆಟ್ ಮಾಡ್ಬೋದು ಅನ್ನೋ ರಿಪೋರ್ಟ್ಸು ಹರಿದಾಡ್ತಿದೆ. ಯಾಕೆಂದ್ರೆ ಅವ್ರನ್ನ ಬಿಟ್ಟು ಇವಾಗ ಬೇರೆಯವ್ರ ಕಡೆ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ಬೋದು. ಏನ್ರೋ ಟೆಸ್ಟ್ ಫಾರ್ಮೇಟ್ಗೂ T20 ಫಾರ್ಮೇಟ್ಗೂ ಒಂದಿನ ಅಂತ ಕೇಳ್ಬಿಟ್ಟು T20 ಮಸ್ತಾಗಿ ಪರ್ಫಾರ್ಮ್ ಮಾಡಲಿ ನಾವು ಒಪ್ಕೊಂತೀವಮ್ಮ ಇವರು ಮಸ್ತ್ ಪ್ಲೇಯರು ಅಂತ. ಟೆಸ್ಟ್ ಅಲ್ಲಿ ಏನು ಅವ್ರೊಬ್ಬರೇ ಆಡ್ಬೇಕಾ, ನಾನು ಆಡ್ತೀನಪ್ಪ ಅಂತ ಹೇಳ್ತೀರಾ?
ಸೊ ಹಂಗಲ್ಲ, ಆರ್ ಸಿ ಬಿ ಏನೋ ಕಣ್ಣಿಟ್ಟಿದೆಯಂತೆ, ರಿಪೋರ್ಟ್ಸ್ ಹೇಳ್ತಾ ಇದೆ ಆರ್ ಸಿ ಬಿ ಕಣ್ಣಿಟ್ಟಿದೆ ಅಂತ. ಅದು ಕನ್ಫರ್ಮ್ ಆಗಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಬೇಕು ನಾವು. ಯಾಕೆಂದರೆ ಇಲ್ಲಿ ಟಾಮ್ ಕರನ್ ರಿಕವರ್ ಆಗ್ತಾರಾ ಅಥವಾ ರಿಕವರ್ ಆಗೋದಿಲ್ವಾ ಅಂತ ಇನ್ನೊಂದು ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಅವ್ರು ರಿಕವರ್ ಆಗೋಕ್ಕಾಗಿಲ್ಲ ಅಂತ ಅಂದಾಗ ಮಾತ್ರ ಈ ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡ್ತಾರೆ. ಅದು ಇದೇ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ತಂತ ಕನ್ಫರ್ಮೇಷನ್ ಇಲ್ಲ. ಒಟ್ಟಿನಲ್ಲಿ ಆರ್ ಸಿ ಬಿ ಒಂಥರ ದೂರದಿಂದ ನೋಡ್ತಾ ಇದೆ ಶಮಾರ್ ಜೋಸಫ್ ಅನೌನ್ಸ್ ಮಾಡಬೇಕು ಅಂತ. ಕಾದು ನೋಡೋಣ. ಅದೇನೋ ಲೀಗಿಗೆ ಯಾವಾಗ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರಲ್ಲ, ರೀಸೆಂಟಾಗಿ ಏನಾದ್ರು ಇನ್ನೊಂದು ಸ್ವಲ್ಪ ಹಾವಳಿ ಪರ್ಫಾರ್ಮೆನ್ಸ್ ಏನಾದ್ರು ಬಂತು ಅಂತ ಅಂದರೆ ಅವಾಗ ಇನ್ನೂ ಕಣ್ಣು ಜಾಸ್ತಿ ಹೋಗ್ಬೋದು ಶಮಾರ್ ಜೋಸಫ್ ಕಡೆ. ಕಾದು ನೋಡೋಣ. ಒನ್ ಮ್ಯಾಚ್ ಪ್ಲೇಯರ್ ಆಗಬಾರ್ದು. ಪದೇ ಅದೇ ಥರ ರಿಪಿಟೇಟಿವ್ ಆಗಿ ಅದೇ ಥರ ಪರ್ಫಾರ್ಮೆನ್ಸ್ ಬರ್ತಿತ್ತು ಅಂದರೆ ಫ್ರಾಂಚೈಸ್ಗೂ ಕೂಡ ಕಾನ್ಫಿಡೆನ್ಸ್ ಇರುತ್ತೆ. ಇಲ್ಲ ಆಗೋರು ಏನೋ ಮಾಡ್ತಾನೆ ಹುಡುಗ ಅಂತ ಅವಾಗ ಎತ್ತಾಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಕಾದು ನೋಡೋಣ ಏನು ಆಗುತ್ತೆ ಅಂತ. ಆರ್ ಸಿ ಬಿಗೆ ಬರ್ತಾರಾ ಅಥವಾ ಯಾವ್ದಾದ್ರು ಟೀಮ್ಗೆ ಹೋಗ್ತಾರಾ ಅಂತ. ಒಟ್ಟಿನಲ್ಲಿ ಸೌಂಡ್ ಅಂತೂ ಆಗ್ತದೆ ಶಮಾರ್ ಜೋಸಫ್ ಆರ್ ಸಿ ಬಿಗೆ ಬರಬಹುದು, ಆರ್ ಸಿ ಬಿ ಕಣ್ಣಿಟ್ಟಿದೆ ಅಂತ. ನಿಮಗೆ ಏನು ಅನ್ಸುತ್ತೆ? ಆರ್ ಸಿ ಬಿಗೆ ಬರಬೇಕಾ ಅಥವಾ ಟಾಮ್ ಕರನೇ ಇರಲಿ ಅಂತ ಹೇಳ್ತೀರಾ? ಕಾಮೆಂಟಲ್ಲಿ ಆಗಿ ಸಿಗೋಣ. ಬಾ.